ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಪೊಲೀಸರಿಂದ ನೋಟಿಸ್. ತನಿಖೆಗೆ ಬರುವಂತೆ ಸಿಟಿ ರವಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 353/2 ಅಡಿ ಎಫ್ಐಆರ್ ಆಗಿದೆ. ಜಾಮಿಯಾ ಕಮಿಟಿ ಅಧ್ಯಕ್ಷ ಕೊಟ್ಟಂತಹ ದೂರಿನ ಮೇರೆಗೆ ಈ ಎಫ್ಐಆರ್. ಬಸವನಹಳ್ಳಿ ನಿವಾಸಕ್ಕೆ ನೋಟಿಸ್ ತಂದಿದ್ರು ಪೊಲೀಸರು. ಆದರೆ ನೋಟಿಸ್ ಪಡೆಯೋದಕ್ಕೆ ಸಿಟಿ ರವಿ ನಿರಾಕರಣೆ ಮಾಡಿದ್ರು. ಸಿಟಿ ರವಿ ಕೊಟ್ಟಂತಹ ಒಂದು ಹೇಳಿಕೆಗೆ ಆಕ್ಷೇಪ ವ್ಯಕ್ತ ಆಯಿತು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ದೂರಿನ ಮೇರೆಗೆ ಬಸವನಹಳ್ಳಿ ನಿವಾಸಕ್ಕೆ ನೋಟಿಸ್ ಅನ್ನು ತಂದಿದ್ರು ಪೊಲೀಸರು. ಈ ನೋಟಿಸ್ ಕೊಡೋದಕ್ಕೆ ಎಂಎಲ್ಸಿ ಸಿಟಿ ರವಿ ವಿರುದ್ಧ ದೂರು ದಾಖಲಾಗೋದಕ್ಕೆ ಏನ್ ಕಾರಣ, ಏನ್ ಹೇಳಿದ್ರು ಹಾಗಿದ್ರೆ ಸಿಟಿ ರವಿ ಕೇಳಿ. ಉಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಹೇಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರೋ ಅಂತ ಗೊತ್ತಿದೆಯಾ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂತ ಭಯವೇ ಅವರಿಗೆ ನಮಗೆ ಬರ್ತಿರುವಂತ ಹಣದ ನೀವು ಹಾಕಿರೋ ಸೆಕ್ಷನ್ ಅದಕ್ಕೆ ಅಪ್ಲೈ ಆಗುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಂಪ್ಲೇಂಟ್ ಕೊಡ್ತಾರ, ಎಲ್ಲರ ಮನೆಗೂ ಹಿಂಗೆ ತಗೊಂಡೋಗ್ತೀರಾ? ಎಲ್ಲರ ಮನೆಗೂ ಹಿಂಗೆ ತಗೊಂಡೋಗ್ತೀರಾ? ಅಲ್ಲ ರೀ, ಒಬ್ರು ರಾಷ್ಟ್ರೀಯ ನಾಯಕರು ಡಿಪಾರ್ಟ್ಮೆಂಟ್ ಆಗಿ ಇನ್ನೊಬ್ರು ಯೋಚನೆ ಮಾಡ್ಬೇಕಲ್ಲ, ಯಾವನ ಕೆಲಸಕ್ಕೆ ಬರೋದು ಕಂಪ್ಲೇಂಟ್ ಕೊಟ್ಟ ಎಲ್ಲರ ಮನೆಗೂ ನೀವು ಹಿಂಗೆ ಹೋಗ್ತೀರಾ? ಇದು ಕ್ಲಿಯರ್ ಮಾಡಿ. ಹೋಗ್ತೀನಿ, ನಿಮ್ ಡ್ಯೂಟಿ ಹೋಗ್ತೀನಿ, ಎಲ್ಲ ಹೋಗ್ತೀನಿ. ಎಲ್ಲರ ಹೋಗ್ತೀರಾ? ನನಗೆ ಎಫ್ಐಆರ್ ಕೊಟ್ಟು ದೂರುದಾರ ಏನು ಹೋಗ್ತೀರಾ ಹೇಳಿ, ಎಲ್ಲರ ಮನೆಗೆ ಹೋಗ್ತೀರಾ? ಅದನ್ನ ಹೇಳಿ ನೀವು ಒಂದು ಸೆಕೆಂಡ್. ತಾವು ಈಗ ಬಂದಿರೋ ಉದ್ದೇಶ ನೋಟಿಸ್ ಜಾರಿ ಮಾಡಿ ಸರ್. ತನಿಖೆಗೆ ನೋಟಿಸ್ PNS ಸರ್ 35/3 ಇಲ್ಲಿ 41 ಎಸ್ ಸರ್ ತನಿಖೆಗೆ ಹಾಜರಾಗಿ ತೋರಿಸಿ. ಮತ್ತೆ ಕಂಪ್ಲೇಂಟ್ ಕೊಟ್ಟರು ಅವನೇನು, ಅವನ ಬ್ಯಾಕ್ಗ್ರೌಂಡ್ ಏನು ಅದು ಯೋಚನೆ ಮಾಡಿದ್ದೀರಾ? ಯಾರು ಅವನು ಅಂತೇಳಿ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಸಿಟಿ ರವಿ ಅವರಿಗೆ ನೋಟಿಸ್ ಕೊಡೋದಕ್ಕೆ ಅಂತ ಹೇಳಿ ಪೊಲೀಸರು ಬಂದ್ರೆ ಅವರು ಅದನ್ನ ನಿರಾಕರಿಸಿದ್ದಾರೆ. ದೂರಲ್ಲಿ ಏನಿದೆ, ಏನ್ ನಡೀತು ಅಲ್ಲಿ ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಏನು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿತ್ತು. ಇದನ್ನ ಖಂಡಿಸಿ ಕಳೆದ 3 ದಿನದ ಹಿಂದೆ ಚಿಕ್ಕಮಗಳೂರು ನಗರದ ಅಜತ್ ಪಾರ್ಕ್ ಸರ್ಕಲ್ ನಲ್ಲಿ ಒಂದು ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಿಟಿ ರವಿ ಅವರು ಒಂದು ಭಾಷಣವನ್ನ ಮಾಡಿದ್ರು. ಈ ಒಂದು ಸಿಜೆಪಿಯನ್ನ ಬೆಂಬಲಿಸಿ ಏನು ಪ್ರತಿಭಟನೆ ನಡೀತಾ ಇದೆ, ಈ ಪ್ರತಿಭಟನೆಯಲ್ಲಿ ಮುಲ್ಲಗಳು ಭಾಗಿಯಾಗಿದ್ದಾರೆ. ಅದರಲ್ಲೂ ಮುಲ್ಲಗಳ ಎದೆಯನ್ನ ಸೀಳಿದ್ರೆ 3 ಅಕ್ಷರ ಇರಲ್ಲ, ಅವರು ನೀಟ್ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಎಂಬ ಒಂದು ಪದವನ್ನ ಬಳಸಿದ್ರು. ಇದಕ್ಕೆ ಮುಸ್ಲಿಂ ಸಮುದಾಯ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶಗಳು ಸಿಟಿ ರವಿ ವಿರುದ್ಧ ವ್ಯಕ್ತವಾಗಿತ್ತು. ಜೊತೆಗೆ ಜಾಮಿಯಾ ಕಮಿಟಿಯ ಅಧ್ಯಕ್ಷ ಏನಿದ್ದಾರೆ ಮುದಾಸಿರ್ ಪಾಷಾ ಸೇರಿದಂತೆ SDPIನ ಜಿಲ್ಲಾಧ್ಯಕ್ಷರು ಒಂದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ಲಿಖಿತ ದೂರನ್ನ ನೀಡಿದ್ರು. ಜೊತೆಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒಂದು ಪಟ್ಟನ್ನ ಹಿಡಿದಿದ್ರು. ಇದರ ಆಧಾರದ ಮೇಲೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ 353 ಕಾಲಂ 2 ಅಡಿ ಒಂದು ಪ್ರಕರಣ ದಾಖಲಾಗಿತ್ತು. ಜೊತೆಗೆ ಕೋಮು ಪ್ರಚೋದನೆ ಅಂದ್ರೆ ಪ್ರಚೋದನೆಯ ಭಾಷಣ ಸಂಬಂಧ ಒಂದು ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ತನಿಖಾಧಿಕಾರಿ ಆದಂತಹ ಅಭಯ್ ಪ್ರಕಾಶ್ ಅವರು ಒಂದು ನೋಟಿಸ್ ಅನ್ನ ನೀಡಿದ್ರು. ಇದನ್ನು ಕೂಡ ನಿರಾಕರಿಸಿದ್ರು. ಇವತ್ತು ಕೂಡ ನೋಟಿಸ್ ನೀಡಲು ಒಂದು ಈ ಪೊಲೀಸರ ತಂಡ ಬಂದಿರುವಂತದ್ದು. ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಈಗ ಆಲ್ರೆಡಿ ಸಿಟಿ ರವಿ ಅವರು ವಕೀಲರ ಸಮ್ಮುಖದಲ್ಲಿ ಒಂದು ಚರ್ಚೆಯನ್ನ ಮಾಡ್ತಿದ್ದಾರೆ. ನೀವು ಹೇಗೆ FIR ಅನ್ನ ದಾಖಲು ಮಾಡ್ಕೊಂಡ್ರಿ, ನೀವು ಯಾವ ಅಂಶಗಳ ಮೇಲೆ ನೀವು FIR ಮಾಡಿದ್ರಿ, ಜೊತೆಗೆ 353 ಕಾಲಂ
2 ಅಡಿ FIR ನ ದಾಖಲು ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಪೊಲೀಸರು ನಮ್ಮ ಕರ್ತವ್ಯನ ನಾವು ಮಾಡ್ತಿದ್ದೇವೆ, ನಮಗೆ ದೂರು ಬಂದಿದೆ, ನಾವು FIR ಮಾಡಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕಾರ್ಯಕರ್ತರ ಆಕ್ರೋಶ ಹೆಚ್ಚಾಗ್ತಾ ಇರುವಂತದ್ದು. ಪ್ರತಿಮಾ CT ರವಿ ಅವರ ವಿರುದ್ಧ ಸುಮ್ಮನೆ ರಾಜಕೀಯ ದ್ವೇಷಕ್ಕೆ FIR ಮಾಡಲಾಗಿದೆ ಅಂತ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಪೊಲೀಸರು CT ರವಿ ಮತ್ತೆ ವಕೀಲರ ಸಮ್ಮುಖದಲ್ಲೇ ನಮ್ಮ ಕರ್ತವ್ಯನ ನಾವು ಮಾಡಿದ್ದೇವೆ, ನಮಗೆ ಲಿಖಿತವಾದ ದೂರು ಬಂದಿದೆ, ಈ ನಿಟ್ಟಿನಲ್ಲಿ ನಾವು FIR ಅನ್ನ ದಾಖಲು ಮಾಡಿದ್ದೇವೆ, ನಾವು ತನಿಖೆಯನ್ನ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು. ಈಗ ಸಾಕಷ್ಟು ಆಕ್ರೋಶಗಳು ಕೂಡ ಮುಗಿಲೇಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು.